ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೆ ಕಳಿಸ್ತೀರ ಈಗ? ಈ ಬುರ್ಲಿ ಬೇಟೆಗೆಲ್ಲ ಇವರೇ ಫುಲ್ ಮ್ಯಾನೇಜರ್. ಬರೀ ಇಂಥದೇ. ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಕೊಡ್ಕೊಂಡು ಬರೀ ಒಂದೇ ಬುರ್ಲಿ ಸೇರ್ಕೊಂಡು ನನ್ನ ಮಗ ಹಾಳಾಗೋದ. ಇಲ್ಲಿ ನಮ್ಮ ಗೌಡ ಅವರು ಇದ್ದಾರೆ, ಇದಕ್ಕೆಲ್ಲ ಅವರೇ ಹೆಡ್ಡು. ಇವ್ರು ಹೇಳ್ದಂಗೆ ಕೇಳಬೇಕು, ಇಲ್ಲಾಂದ್ರೆ ಊರು ಬಿಡಿಸಿಬಿಡ್ತಾರೆ. ನಮ್ಮೂರು ದೊಡ್ಡ ಕಳಸ ನೋಡಿ, ಕೈ ಎಲ್ಲೆಲ್ಲಿ ಮುಟ್ಕೊಂತವ್ರೆ. ನಮ್ಮ ಹುಡುಗ ಕಣ್ರಿ, ನನ್ನ ಅಣ್ಣಯಿಂದ ಬಾಸ್ ಒಂದ ಗುರು ಅಂತ. ಇದಂದ್ರೆ ನಮ್ಮೂರು ದೊಡ್ಡ ಆಣಿದು. ಇವರು ಬುರ್ಲಿ ಬೇಟೆಗೆ ದೊಡ್ಡ ಒಂದು ಬೇಟೆಗಾರ. ಎಲ್ಲರ ಗುಂಪಲ್ಲಿ ಒಬ್ಬನು ಉಡಾಳ ನನ್ನ ಮಗ ಇರ್ತಾನಂತ ನೋಡ್ರಿ. ಇಲ್ಲಿ ಬುರ್ಲಿ ಹಿಡಿಯಕ್ಕೆ ಎಲ್ಲರೂ ಹೋದ್ರೆ ಇವ್ನ ಎಳಿತಾ ಒಂದು ಹೋಗ್ತಾವ ಹೊಡ್ಯಕ್ಕೆ. ಇದರಲ್ಲಿ ಭಾಳ ವಾಯ್ಸ್ ಮಾಡೋದಂದ್ರೆ ಇವರೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಬೆತ್ತನಾಳ ಬೆತ್ತ. ಇದು ನಮ್ದು ಸೆಕೆಂಡ್ನೇ ಬೇಟೆ. ಎರಡು ಕಷ್ಟಪಟ್ಟು ಹಿಡಿದ್ರು ನಮ್ಮ ಊರಿನ ಕಳಸ ಅವರು ಒಂದು ಬಿಟ್ಬಿಟ್ಟವ್ರೆ ಜಾಲಿಯಾಗ. ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೆ ಜಾಸ್ತಿ ಕುಡಿತಾರೆ ಬ್ಯಾಸ್ ಅಲ್ವಾ? ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇವರೆಲ್ಲರೂ ಏನೋ ಕೆಲಸ ಮಾಡ್ತಿದ್ದಾರೆ, ಇವರಿಬ್ಬರಿಗೆ ಏನೋ ಚಿಂಚಿ ಗದಮ್ ಚಿಂಚಿ ಬಿದ್ದುಬಿಟ್ಟಿದೆ. ನಮ್ದು ಇವತ್ತು ಬುರ್ಲೆ ಬೇಟೆ ಇಲ್ಲಿಗೆ ಖತಮು ಮುಗಿತು. ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ